ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಥಂಬ್ನೇಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲರಿಗೂ. ಸೊ ನೀವು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋ 2-3 ಥರದ್ದು ಇದೆ. ಮೀನ್ಸ್ ಒಂದು ಕ್ರೋಮ್ನಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ಹೋಗಿ ಅಪ್ಲೋಡ್ ಮಾಡ್ಬೋದು. ಬಿಟ್ಟರೆ ಹೊಸ ಫೀಚರ್ಸ್ ಎಷ್ಟು ಜನಕ್ಕೆ ಅದರಲ್ಲಿ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನೀವು YT ಸ್ಟುಡಿಯೋನಲ್ಲಿ ಕೂಡ ನಿಮ್ಮ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ YT ಸ್ಟುಡಿಯೋನಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಆ್ಯಂಡ್ ಯಾವ ರೀತಿ ಮಾಡಿದ್ರೆ ನಮ್ಮ ವಿಡಿಯೋ ವೈರಲ್ ಆಗುತ್ತೆ ಅನ್ನೋದು ಇವತ್ತಿನ ಒಂದು ವಿಡಿಯೋ. ಸೊ ಮಿಸ್ ಮಾಡದೆ, ಸ್ಕಿಪ್ ಮಾಡಿದೆ, ಮೇಯ್ನಾಗಿ ಸ್ಕಿಪ್ ಮಾಡದೆ ನೋಡಿ, ಕಂಪ್ಲೀಟಾಗಿ ನೋಡಿ. ಆವಾಗ ನಿಮಗೆ ಕೆಲವೊಂದು ಸ್ಟೆಪ್ಸ್ ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. 10 ಸೆಕೆಂಡ್ ನೀವು ಸ್ಕಿಪ್ ಮಾಡಿದ್ರೆ ಅದರಲ್ಲಿ ಮಧ್ಯದಾದರೂ ಒಂದು ಪಾಯಿಂಟ್ ಕೂಡ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ತುಂಬ ಕೆಲವೊಂದು ಐಡಿಯಾಸ್ ಕೂಡ ಇವತ್ತು ನಾನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಟ್ಯಾಗ್ಸ್ ಬಗ್ಗೆ ವಿಡಿಯೋ ವೈರಲ್ ಆಗೋದಕ್ಕೆ ನಾವು ಏನೇನೆಲ್ಲ ಮಾಡಬೇಕು ಅದನ್ನು ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ನೋಡ್ತಿರೋ ಹಾಗೆ ನಾನು ಎಷ್ಟೋ ವಿಡಿಯೋಗಳು ಚೆನ್ನಾಗಿ ವ್ಯೂಸ್ ಕೂಡ ಬಂದಿದೆ. ಸೊ ಅದೆಲ್ಲದಕ್ಕೂ ರೀಸನ್ ಏನು ಅನ್ನೋದು ಕೂಡ ನಾನು ಈಗ ಆ ವಿಡಿಯೋದಲ್ಲೇ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನಾನು ವಿಡಿಯೋನ ಅಪ್ಲೋಡ್ ಮಾಡೋದು ಸ್ಕ್ರೀನ್ ರೆಕಾರ್ಡಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಎಲ್ಲರಿಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಯೂಟ್ಯೂಬ್ ಮಾಡ್ತಿರ್ತಾರೆ, ಸೊ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಅದರಿಂದ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ತುಂಬ ಜನಕ್ಕೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವೈರಲ್ ಆಗೋಲ್ಲ ಅನ್ನೋದು ತುಂಬ ದೊಡ್ಡ ಪ್ರಾಬ್ಲಮ್ ಆಗಿರುತ್ತೆ. ಸೊ ತುಂಬ ಕ್ವಶನ್ಸ್ಗೆ ಇವತ್ತು ನಾನು ವಿಡಿಯೋ ಎಡಿಟಿಂಗ್ ಮಾಡ್ತಾನೆ ನಾನು ನಿಮಗೆ ಎಷ್ಟೋ ಕ್ವಶನ್ಗಳಿಗೆ ಆನ್ಸರ್ ಕೂಡ ಮಾಡ್ತೀನಿ. ಸೊ ಸ್ಕ್ರೀನ್ ರೆಕಾರ್ಡಿಂಗ್ನ ಕೂಡ ಅಷ್ಟೇ ನೋಡುವಾಗ ಹುಷಾರಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ. ಸೊ ಫಸ್ಟು ವಿಡಿಯೋ ನೋಡ್ಕೊಂಡ್ಬೇಡ. ನಿಮ್ಮ YT ಸ್ಟುಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಬರುತ್ತೆ. ಅದರಲ್ಲಿ ನಿಮಗೆ ಮೇಲ್ಗಡೆ ಬೆಲ್ ಐಕನ್ ಪಕ್ಕದಲ್ಲಿ ಒಂದು ಪ್ಲಸ್ ಐಕನ್ ಕಾಣಿಸ್ತಾ ಇದೆಯಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗಡೆ ವೀಡಿಯೋಸ್ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. 1 ಮಿನಿಟ್ ಒಳಗಡೆ ವೀಡಿಯೋ ಇತ್ತು ಅಂದರೆ ಅದನ್ನು ಶಾರ್ಟ್ಸಿಗೆ ತೊಗೊಂಡ್ಬಿಡುತ್ತೆ. ಸೊ ನೀವು ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡುವಾಗ ಅಟ್ಲೀಸ್ಟ್ ಸ್ವಲ್ಪ ಲಾಂಗ್ ಇರುವಂಥ ಒಂದು 1 ಮಿನಿಟ್ ಮೇಲೆ ಇರಬೇಕು, ಅಥವಾ 2 ಮಿನಿಟ್ಸ್ 3 ಮಿನಿಟ್ಸ್ ಇರ್ತಾ ಇರೋದು ವೀಡಿಯೋನ ಅಪ್ಲೋಡ್ ಮಾಡಿ. ಅದರಲ್ಲಿ ಸೊ ಒಂದು ಯಾವ್ದಾದ್ರು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಸೆಲೆಕ್ಟ್ ಮಾಡ್ತೀನಿ. ಆ್ಯಂಡ್ ಅದೇ ತಮ್ನೇಲ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ನಮಗೆ ಅದು ತಮ್ನೇಲ್ ಬೇಡ ಅಂತ ಅಂದರೆ ಅಲ್ಲೇ ಪೆನ್ಸಿಲ್ ಐಕನ್ ಇರೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಡಿಟ್ ಮಾಡ್ಕೊಳ್ತಾ ನೀವು ಯಾವುದಾದ್ರೂ ಒಂದು ಫೋಟೋನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಫೋಟೋ ಸೇಮ್ ಆ ವಿಡಿಯೋಗೆ ರಿಲೇಟೆಡ್ ಏನಿರುತ್ತೆ ಆದಷ್ಟು ಅದೇ ರೀತಿಯಾಗಿರೋಂಥ ಒಂದು ಫೋಟೋನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಎಡಿಟ್ ಮಾಡ್ಕೊಳ್ಬೇಕು. ನಾನು ಜಸ್ಟ್ ಇಲ್ಲಿ ಇಮೇಜನ್ನು ತಗೊಳ್ತಾ ಇದ್ದೀನಿ. ಬಟ್ ನೀವು ಒಂದೇನಾದರೂ ತಮ್ನೇಲ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ ಫಸ್ಟಿಗೆ ನೀವೊಂದು ಟಾಪಿಕಿಗೆ ತಮ್ನೇಲ್ನ ರೆಡಿ ಮಾಡಿಟ್ಕೊಂಡು ಅದಾದಮೇಲೆ ನೀವು ಇದನ್ನು ಅಪ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಇಲ್ಲ, ಈಗ ಜಸ್ಟ್ ಅವಾಗಕ್ಕೆ ಬೇಕಂದರೆ ಹಾಗೆ ಬಿಟ್ಟು ನೀವು ವಿಡಿಯೋ ಅಪ್ಲೋಡ್ ಆಗೋ ಟೈಮಲ್ಲಿ ಕೂಡ ತಮ್ನೇಲ್ನ ರೆಡಿ ಮಾಡ್ಕೊಳ್ಬೋದು. ಸೊ ನಾನೀಗ ಜಸ್ಟ್ ಫೋಟೋ ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಎಡಿಟ್ ಮಾಡ್ಬೋದು ಅಂಥೇಳಿ. ಆ್ಯಂಡ್ ಅದಾದಮೇಲೆ ಟೈಟಲ್ ಕೊಡ್ಬೋದು. ಟೈಟಲ್ ನಿಮ್ಮ ವಿಡಿಯೋ ರಿಲೇಟೆಡ್ ಏನಿರುತ್ತೆ, ಸ್ಯಾರೀಸ್ ಕಲೆಕ್ಷನ್, ಸ್ಯಾರೀಸ್ ಫಾರ್ ಹೋಲ್ಸೇಲ್, ಈ ರೀತಿಯಾಗಿ ನೀವು ಏನಾದರೂ ಒಂದು ಟೈಟಲ್ ಏನು ಟ್ರೆಂಡಿಂಗಲ್ಲಿರುತ್ತೆ ಟೈಟಲ್ಸು ಅದನ್ನು ನೀವು ಇದಕ್ಕೆ ತಗೊಳ್ಬೇಕಾಗುತ್ತೆ. ಸ್ಯಾರೀಸ್ ಫಾರ್ ಹೋಲ್ಸೇಲ್ ಅಥವಾ ಸ್ಯಾರೀಸ್ ಇನ್ ಚೀಪ್ ರೇಟ್ ಸಮಥಿಂಗ್ ಏನು ನಿಮಗೆ ಅನಿಸುತ್ತೆ ಆ ರೀತಿಯಾಗಿ ಬೇಗ ಜನ ಸರ್ಚ್ ಮಾಡ್ತಾರೆ ಅನಿಸುತ್ತೆ, ಅದನ್ನು ಹುಡುಕೋದು ಕೂಡ ತೋರಿಸ್ಕೊಟ್ಟಿದ್ದೀನಿ. ಸೊ ಆ ಥರ ಹುಡುಕ್ಬಿಟ್ಟು ನೀವು ಟೈಟಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ತೊಗೊಂಡಾದ್ಮೇಲೆ ಕಾಪಿ ಮಾಡ್ಕೊಳ್ಳಿ. ಆ ಟೈಟಲ್ ನೀವೇನು ಕೊಡ್ತೀರಾ, ಕನ್ನಡದಲ್ಲಿ ಕೊಡಿ, ಇಂಗ್ಲೀಷಲ್ಲಿ ಕೊಡಿ, ಎರಡರಲ್ಲೂ ಕೊಡಿ. ಅದಾದಮೇಲೆ ಅದನ್ನು ಕಾಪಿ ಮಾಡಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಅದನ್ನು ಪೇಸ್ಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಪಬ್ಲಿಕ್ ಅಂತ ಇರೋದು ಏನಾದ್ರು ಇತ್ತು ಅಂದರೆ ಅದನ್ನು ಅನ್ಲಿಸ್ಟೆಡ್ ಮಾಡಿ. ವಿಡಿಯೋ ಯಾರಿಗೆ ತೋರಿಸ್ಬೇಕು ಅನ್ನೋದು ಯಾರಿಗೂ ತೋರಿಸ್ಬಾರ್ದು, ಸದ್ಯಕ್ಕೆ ಅಪ್ಲೋಡ್ ಆಗಿ ಫುಲ್ ಎಡಿಟ್ ಆಗೋ ತನಕ ಪಬ್ಲಿಕ್ ಮಾಡಬಾರ್ದು. ಸೊ ಅದಾದಮೇಲೆ ಮಾನಿಟೈಸೇಷನ್ ನಿಮಗೆ ಆನ್ ಆಗಿದೆ ಅಂದರೆ ಆನ್ ಕೊಡಿ. ಅದಾದಮೇಲೆ ಕಮೆಂಟ್ಸ್ ಆಫ್ ಇರುತ್ತೆ, ಸೊ ಕಮೆಂಟ್ಸ್ ಒಂದು ಆನ್ ಮಾಡಿ. ಅದಾದಮೇಲೆ ಸೊ ಪ್ಲೇಲಿಸ್ಟ್ ಕೂಡ ಇರುತ್ತೆ. ಪ್ಲೇಲಿಸ್ಟ್ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಎಲ್ಲದಕ್ಕೂ ಪ್ಲೇಲಿಸ್ಟ್ ಕೊಡೋದಿಲ್ಲ. ಸೊ ಅದಾದಮೇಲೆ ನೆಕ್ಸ್ಟ್ ಅಪ್ಲೋಡ್ ಕೊಟ್ಟಾಗ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಥವಾ ನೋ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತೆ. ನೀವು ಕಿಡ್ಸಿಗೋಸ್ಕರ ಮಾಡಿದರೆ ಎಸ್ ಕೊಡಿ, ಕಿಡ್ಸಿಗೋಸ್ಕರ ಅಲ್ಲದೆ ಇದ್ದರೆ ಅದನ್ನು ನೋ ಕೊಟ್ಬಿಟ್ಟು ನೀವು ಅಪ್ಲೋಡ್ ಅಂತ ಸ್ಟಾರ್ಟ್ ಮಾಡಿದ್ರೆ ಅದು ಅಪ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ಲೋಡ್ ಆಗುವಾಗ ಮತ್ತೆ ನಾವು ಅದನ್ನು ಕಂಟೆಂಟಿಗೆ ಹೋಗಿ ನಮ್ಮ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು ಮತ್ತೊಂದು ಸಾರಿ. ಸೊ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇವಾಗ ಡಿಸ್ಕ್ರಿಪ್ಷನಲ್ಲಾಗಿ ಟ್ಯಾಗ್ಸ್ ಆಗಿ ಪ್ರತಿಯೊಂದು ಕೂಡ ಇವಾಗ ಹಾಕ್ತಾ ಹೋಗ್ಬೋದು. ಸೊ ಇವಾಗ ಫಸ್ಟ್ ಬಂದುಬಿಟ್ಟು ನಾನು ಟ್ಯಾಗ್ಸ್ನ ಹಾಕೋದು ತೋರಿಸ್ತಾ ಹೋಗ್ತೀನಿ.
ಟ್ಯಾಗ್ಸ್ನ ನೀವು ಏನು ನೀವು ಕಂಟೆಂಟ್ ಕೊಟ್ಟಿರ್ತೀರ ಅದರಲ್ಲಿ ನೀವು ನಿಮಗೆ ಏನೇನು ಅನಿಸುತ್ತೆ, ಯಾವ ಥರ ಜನ ಸರ್ಚ್ ಮಾಡ್ಬೋದು ಅಂತ ಅನಿಸುತ್ತೆ ಅದನ್ನೆಲ್ಲ ಟ್ಯಾಗ್ಸ್ನ ನೀವು ಕೊಡ್ತಾ ಹೋಗ್ಬೋದು. ಆ್ಯಂಡ್ ಟ್ಯಾಗ್ಸ್ನ ಎಲ್ಲಿಂದ ಸರ್ಚ್ ಮಾಡಬೇಕು ಅಂತ ನಿಮಗೆ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಟ್ಯಾಗ್ಸ್ನ ನಾನು ಎಲ್ಲಿ ಹೋಗಿ ನಾವು ಸರ್ಚ್ ಮಾಡಬೇಕು, ಹೇಗೆ ನಾವು ಟ್ಯಾಗ್ಸ್ನ ಕಾಪಿ ಮಾಡಿ ಹಾಕಬೇಕು, ಸೊ ಅದು ವೈರಲ್ ಆಗಬೇಕು ಅಂದರೆ ವಿಡಿಯೋ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಸೊ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಸೊ ಇಲ್ಲಿ ನಾನು ನನ್ನ ಸ್ಯಾರಿ, ಇವಾಗ ಸ್ಯಾರಿ ಫಾರ್ ಹೋಲ್ಸೇಲ್ ಪ್ರೈಸ್, ಸ್ಯಾರಿ ಲವ್, ಸ್ಯಾರಿ ಕಲೆಕ್ಷನ್, ಡಿಸೈನರ್ ಸ್ಯಾರಿ, ಸ್ಯಾರೀಸ್, ಬರೀ ಸ್ಯಾರೀಸ್ ಕೊಡ್ಬೋದು, ಹೋಲ್ಸೇಲ್ ಅಂತ ಕೊಡ್ಬೋದು, ಸೇಲ್ ಅಂತ ಕೊಡ್ಬೋದು, ಸ್ಯಾರಿ ಫಾರ್ ಹೋಲ್ಸೇಲ್ ಅಂತ ಬರೀ ಜಸ್ಟ್ ಕೊಡ್ಬೋದು. ಇಲ್ಲಿ ಪ್ರೈಸ್ ಅಂತ ಕೊಟ್ಟಿದ್ದೀನಿ, ಸ್ಯಾರೀಸ್ ಫಾರ್ ಹೋಲ್ಸೇಲ್ ಅಂತ ಕೊಡ್ಬೋದು. ಸೊ ಈ ಥರ ಬೇರೆ ಬೇರೆ ಥರದ್ದೆಲ್ಲ ಕೊಟ್ಬಿಟ್ಟು ಟ್ಯಾಗ್ಸ್ ಹಾಕ್ತಾ ಹೋಗಿದ್ರೆ ನಿಮ್ಮ ಟ್ಯಾಗ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಚಾನಲ್ ನೇಮ್ ಕೂಡ ಒಂದ್ಸರಿ ಅಲ್ಲಿ ಕೊಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಕ್ಯಾಟಗರಿ ಇದೆಲ್ಲ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಕ್ಯಾಟಗರಿ ಮಾತ್ರ ಒಂದು ಸರಿ ಚೇಂಜ್ ಮಾಡ್ಕೊಳ್ಬೋದು. ನೀವು ಬೇರೆ ಕ್ಯಾಟಗರಿ ಏನಾದರೂ ನಿಮ್ಮ ವೀಡಿಯೋ ರಿಲೇಟೆಡ್ ಹಾಕಬೇಕು ಅಂದರೂ ಕೂಡ ಚೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಯುವರ್ ಕ್ವೆರೀಸ್ ಅಂತ ನೀವೇನು ಡಿಸ್ಕ್ರಿಪ್ಷನಲ್ಲಿ ಟೈಟಲ್ನ ಕಾಪಿ ಮಾಡಿರ್ತೀರ ಅಲ್ಲಿ ಬಂದುಬಿಟ್ಟು ಯುವರ್ ಕ್ವೆರೀಸ್ ಅಂತ ಕೊಟ್ಟು ಕೆಳಗಡೆ ಕ್ವೆಶನ್ಸ್ ಆಗ್ತಾ ಹೋಗಬೇಕು. ಯಾವ್ಯಾವ ರೀತಿ ನಿಮ್ಮ ವೀಡಿಯೋನ ಸರ್ಚ್ ಮಾಡ್ತಾ ಹೋಗ್ತಾರೆ, ಸೊ ಅದನ್ನು ಕ್ವೆಶನ್ಸ್ಗಳನ್ನ ಟೈಪ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾ ಹೋಗಬೇಕು. ಯುವರ್ ಕ್ವೆರೀಸ್ ಅಂತ ಕೊಟ್ಟು ಸ್ಯಾರೀಸ್ ಫಾರ್ ಹೋಲ್ಸೇಲ್ ಪ್ರೈಸ್, ಸ್ಯಾರೀಸ್ ಇನ್ ಚಿಕ್ಪೇಟ್, ಬ್ಯಾಂಗ್ಳೂರು ಚಿಕ್ಪೇಟ್ ಸ್ಯಾರಿ ಕಲೆಕ್ಷನ್. ಈ ರೀತಿಯಾಗಿ ನೀವು ಏನು ಅನಿಸುತ್ತೆ ನಿಮಗೆ ಕ್ವೆಶನ್ಸ್ ಏನೇನು ಹುಡುಕ್ಬೋದು ಅಂತ. ಸೊ ಕ್ವೆಶನ್ ಹೇಗೆ ಹುಡುಕ್ತಾರೆ ಜನ, ಏನೇನೆಲ್ಲ ಸರ್ಚ್ ಮಾಡ್ತಾರೆ ಅನ್ನೋದನ್ನು ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಒಂದ್ಸರಿ ನೀವು ನೋಡಿ, ಆ ವಿಡಿಯೋನ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಸೊ ಆ ವಿಡಿಯೋ ಒಂದ್ಸರಿ ನೋಡಿ ಹೇಗೆ ಹುಡುಕೋದು, ಯಾವ ರೀತಿ ಜನ ಸರ್ಚ್ ಮಾಡ್ತಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಹ್ಯಾಶ್ಟ್ಯಾಗ್ಸ್ನ ಕೊಟ್ಕೊಂಡು ಹೋಗೋದು, ಸ್ಯಾರಿ ಫಾರ್ ಹೋಲ್ಸೇಲ್, ಟೆಕ್ನೋಪು ನನ್ನ ಚಾನಲ್ ನೇಮ್, ಈ ರೀತಿಯಾಗಿ ಹ್ಯಾಶ್ಟ್ಯಾಗ್ ಕೊಟ್ಬಿಟ್ಟು ನಿಮ್ಮ ಚಾನಲ್ ನೇಮ್ ಕೊಡಿ. ಅದಾದಮೇಲೆ ಏನೇನೆಲ್ಲ ಹುಡುಕ್ತಾರೆ ಅದನ್ನು ಕೊಡ್ತಾ ಹೋಗಿ. ಆ್ಯಂಡ್ ಅನ್ಲಿಸ್ಟೆಡಲ್ಲಿರೋದು ನಿಮ್ಮದು ಕಂಪ್ಲೀಟಾಗಿ ವಿಡಿಯೋ ಎಲ್ಲ ಅಪ್ಲೋಡ್ ಆದಮೇಲೆ ನೀವು ಪಬ್ಲಿಕ್ ಅಂತ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಸೇವ್ ಮಾಡಿ. ನೋಡಿದ್ರಲ್ಲ, ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಈಸಿ, ಬಟ್ ಕೆಲವೊಂದು ನಾವು ಟ್ರಿಕ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ಎಷ್ಟೋ ವಿಷಯದಲ್ಲಿ ಸಪೋರ್ಟ್ ಸಿಗುತ್ತೆ. ಯೂಟ್ಯೂಬ್ ವಿಡಿಯೋ ಮಾಡುವಾಗ ನಿಮಗೆ ಎಷ್ಟೊಂದು ಸಪೋರ್ಟ್ ಸಿಗ್ತಾ ಆಗುತ್ತೆ. ಹ್ಯಾಶ್ಟ್ಯಾಗ್ಸ್ ಆಗಲಿ, ಟ್ಯಾಗ್ಸ್ಗಳಿಂದಾಗಲಿ. ತುಂಬ ಜನ ಅಂದ್ಕೊಳ್ಬೋದು ಏನು ಯೂಸು ಹ್ಯಾಶ್ಟ್ಯಾಗ್ ಆಗಲಿ ಟ್ಯಾಗ್ಸ್ ಹಾಕೋದ್ರಿಂದ ಏನು ಯೂಸ್ ಆಗುತ್ತೆ, ಸುಮ್ಮನೆ ಹೇಳ್ತಾರೆ, ಇಲ್ಲ ಇವ್ರು ವೀಡಿಯೋ ರನ್ ಮಾಡೋದಕ್ಕೋಸ್ಕರ ಹೇಳ್ತಾರೆ. ಕೆಲವರು ಏನೋ ಹಾಕ್ತೆ ಕೂಡ ವೈರಲ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಅವ್ರ ಲಕ್ ಆಗಿರುತ್ತೆ. ನಿಮಗೆ ಸ್ವಲ್ಪನಾದರೂ ಎಫರ್ಟ್ ಮಾಡಿ ನಮಗೇನು ಯೂಸ್ ಆಗ್ತಿಲ್ಲ ಅನ್ನೋರಿಗೆ, ಸೊ ನೀವೇನಾದರೂ ಒಂದು ಎಫರ್ಟ್ ಕೊಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಮ ಎಫರ್ಟ್ ಏನೇನಿದೆ ನೀವು ಅದನ್ನು ಟ್ರೈ ಮಾಡ್ತಾಯಿರಿ. ಎಷ್ಟೋ ಜನ ಹಾಗಂತ ನೀವು ನೋಡ್ಬೋದು, ಕೆಲವ್ರದ್ದು ಏನೂ ಹಾಕ್ತೆ ಮೀನ್ಸ್ ಹ್ಯಾಶ್ಟ್ಯಾಗ್ ಆಗಲಿ ಟ್ಯಾಗ್ಸ್ ಆಗಲಿ ಏನೂ ಹಾಕ್ತಿದ್ರು ಅವ್ರ ಚಾನಲ್ ವೀಡಿಯೋ ಚೆನ್ನಾಗಿ ಹೋಗ್ತಾ ಇರುತ್ತೆ. ಬಟ್ ಎಷ್ಟೇ ವೈರಲ್ ಯೂಟ್ಯೂಬರ್ಸ್ ಆಗಿರ್ಬೋದು, ಅವ್ರದ್ದು ಎಲ್ಲರದ್ದು ಕೂಡ ಅಷ್ಟೇ, ಅವರು ಕೂಡ ಡಿಸ್ಕ್ರಿಪ್ಷನ್ ನೀವು ಚೆಕ್ ಮಾಡಿದ್ರೆ ನಾನು ಏನೇನೆಲ್ಲ ಸ್ಟೆಪ್ಸ್ ಹೇಳಿದ್ದೀನಿ ಅದನ್ನು ಅವರು ಕೂಡ ಫಾಲೋ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೂ ಹೇಳ್ತಾ ಇರೋದು, ಯಾವಾಗ ಲಕ್ ಯಾರ್ದು ಚೇಂಜ್ ಆಗುತ್ತೆ ಅಂತ ಕೂಡ ಗೊತ್ತಾಗೋದಿಲ್ಲ. ಲಕ್ ಜೊತೆಗೆ ನಮ್ಮ ಎಫರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗಲೂ ಜಸ್ಟ್ ಲಕ್ನ ನಂಬ್ಕೊಂಡು ನಾವು ಕೂರೋದಕ್ಕಾಗೋದಿಲ್ಲ. ಸೊ ನಿಮ್ಮ ಎಫರ್ಟ್ ನೀವು ಮಾಡ್ತಾರೆ, ಯಾವಾಗಲೂ ಒಂದು ದಿವಸ ನಿಮ್ಮ ಒಂದು ವೀಡಿಯೋ ವೈರಲ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಚೆಕ್ ಕೇರ್, ಬಾಯ್.